ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಹಳೆ ವಿಡಿಯೋಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ನಾನು ಇವತ್ತಿನ ಬೆಂಗಳೂರಲ್ಲಿ ಇರೋವಂಥ ರೆಂಟೆಡ್ ಹೋಮ್, ನಾವಿರೋದು ಬಾಡಿಗೆ ಮನೆಯಲ್ಲಿ. ಆ ಬಾಡಿಗೆ ಮನೆ ಹೇಗಿದೆ ಏನು ಅಂತ ಹೇಳಿ ಒಂದು ಹೋಮ್ ಟೂರ್ ಮಾಡೋಣ ಚಿಕ್ಕದಾಗಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಅದೇ ಥರ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾವಿರೋದು JP ನಗರ್ 8th ಫೇಸಲ್ಲಿ ಆ್ಯಂಡ್ ಈ ಮನೆ ನಾವು ಇರೋದು 2 BHK. ಈ ಮನೆಗೆ ಬಂದು ಆಗಸ್ಟ್ಗೆ 1 year ಕಂಪ್ಲೀಟ್ ಆಗುತ್ತೆ. ನಾವಿವಾಗ ಶಿಫ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ಚಿಕ್ಕ ಆಯಿತು ಸ್ವಲ್ಪ ಮನೆ ನಮಗೆ. ಇವಾಗ ಶಿಫ್ಟ್ ಆಗೋಣ ಅಂತ ನೋಡ್ತಾ ಇದ್ದೀವಿ. ಇದು 2 BHK ಮನೆ, ಮೇ ಬಿ ಆಫ್ ಸೈಟಲ್ಲಿ ಕಟ್ಟಿರ್ಬೋದು. ಬಟ್ ಈ ಮನೆ ಚಿಕ್ಕದಾಗಿದ್ದು ತುಂಬ ಪಾಸಿಟಿವ್ ಎನರ್ಜಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಇಷ್ಟ ಆಯಿತು. ಬಟ್ ನಮಗೆ ರಿಲೇಟಿವ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಚಿಕ್ಕ ಆಗುತ್ತೆ ಅಂತ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಶಿಫ್ಟ್ ಆಗಲಿಕ್ಕೆ. ಆ್ಯಂಡ್ ಬನ್ನಿ ನಮ್ಮ ಮನೆ ಒಳಗಡೆ ಹೋಗುವ, ಏನೇನಿದೆ ಅಂತ ಹೇಳಿ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಆ್ಯಂಡ್ ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಆ್ಯಂಡ್ ಫಸ್ಟ್ ಫ್ಲೋರಿಗೆ ಬಂದಿದ್ದ ತಕ್ಷಣ ಇನ್ವೈಟ್ ಮಾಡುವಂಥದ್ದು ಈ ನನ್ನ ರಂಗೋಲಿ ಆ್ಯಂಡ್ ಈ ಮಾವಿನ ಹಣ್ಣು ಮರ. ಟು ಮೈ ಹೋಮ್ ಟೂರ್. ಆ್ಯಂಡ್ ನಿಮಗೆ ನಮ್ಮ ಮನೆ ಫಸ್ಟ್ ಬಂದಿದ್ದ ತಕ್ಷಣ ಇನ್ವೈಟ್ ಮಾಡುವಂಥ ಸೋಫಾಗಳು, ಗೋಡೆ ಮ್ಯಾಚಿಂಗಿಗೆ ಸೋಫಾ ತರಿಸಿರೋದು. ಬಟ್ ಕಸ್ಟಮೈಸ್ ಮಾಡೋಕ್ಕೆ ಹೇಳಿದಾಗ ಇಷ್ಟು ದೊಡ್ಡ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ದೊಡ್ಡ ಆಯ್ತು ಸೋಫಾ. ಆ್ಯಂಡ್ ಈ ಸೋಫಾ ನಾನು ಯಾಕೆ ಹಿಂಗೆ ಇಟ್ಟಿರೋದು ಆ್ಯಂಡ್ ಇಲ್ಲಿ ಯಾಕೆ ಸ್ವಲ್ಪ ಜಾಗ ಬಿಟ್ಟಿರೋದು ಅಂತಂದರೆ, ನಮ್ಮ ಬಾವ ಬಂದಿದ್ದ ತಕ್ಷಣ ಮಾಡ್ಕೊಂಡ್ಬಿಡ್ತಿದ್ರು. ಹಾಗಾಗಿ ಈ ಕಡೆ ಕಾಲು ಹಾಕೊಂಡು ಈ ಕಡೆ ತಲೆ ಹಾಕೋತೀನಿ ಅಂದರೆ ಟಿ ವಿ ನೋಡೋಕ್ಕಾಗಲ್ಲ. ಆ್ಯಂಡ್ ಆ ಕಡೆ ತಲೆ ಹಾಕೋಬೇಕು, ಈ ಕಡೆ ಕಾಲು ಹಾಕೊಂಡ್ರೆ ದೇವ್ರ ಮನೆ ಇದೆ ಅಂತ ಹೇಳಿ ನಾನು ಈ ಥರ ಸೋಫಾನ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ರೂಮು. ಆ್ಯಂಡ್ ಇಲ್ಲಿ ನಾನು ನನ್ನ ಬೆಡ್ ಮತ್ತು ಕಾರ್ಡ್ನೆಲ್ಲ ಎತ್ಬಿಟ್ಟಿದ್ದೀನಿ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಏನೋ ಮಾಡಬೇಕು ಅಂತ ಹೇಳಿ ನಾನು ಬೆಡ್ಡೆಲ್ಲ ಎತ್ತಿದ್ದೀನಿ. ಆ್ಯಂಡ್ ಇನ್ನೊಂದು ವೀಡಿಯೋಲಿ ನನ್ನ ರೂಮ್ ಟೂರ್ ಬಗ್ಗೆ ನಿಮಗೆ ಡೀಪಾಗಿ ಹೇಳ್ತೀನಿ, ನನ್ನ ರೂಮ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ದೇವ್ರ ಮನೆ. ಇದು ದೇವ್ರ ಮನೆ, ಜಾಸ್ತಿ ನಾನೇ ಪೂಜೆ ಮಾಡೋದು. ನಾನು ಭಗವದ್ಗೀತೆ ಬುಕ್ ಓದ್ತೀನಿ. ಆ್ಯಂಡ್ ಇದು ನನ್ನ ಕಸಿನ್ ನನಗೆ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇದು ಜಪಮಾಲ, ನಾನು ಕೂಡ ಜಪ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಅಕ್ಕ ಬಾವ ರೂಮು. ಬಟ್ ನೀವು ನೋಡ್ತಿರೋ ಹಾಗೆ ಇಷ್ಟು ಕ್ಲೀನಾಗಿರೋಲ್ಲ ಈ ರೂಮು. ನಾನು ಇವತ್ತು ಕ್ಲೀನ್ ಮಾಡಿ ಹಿಂಗೆ ಇಟ್ಟಿದ್ದೀನಿ. ಇವರಿಬ್ಬರು ಕೊಳಕ್ರೆ, ಹಾಗಾಗಿ ರೂಮ್ ಇಷ್ಟು ಕ್ಲೀನಾಗಿರಲ್ಲ. ನಾನು ಹಿಂಗೆ ನೀಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ಕಳೀತೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಅಕ್ಕ ನನ್ನ ಬಾವ ಬೆಳಗ್ಗೆ ಹೋಗ್ಬಿಟ್ರೆ ನಾನು ಇಲ್ಲೇ ಊಟ ಮಾಡಿಕೊಂಡು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಮೋಸ್ಟ್ ಆಫ್ ದ ಟೈಮ್ಸ್. ಇದೇ ನನ್ನ ಫೇವ್ರೆಟ್ ಪ್ಲೇಸ್. ನನಗೆ ಈ ಮನೇಲಿ ಫುಲ್ಲು ಇದೇ ನನ್ನ ಫೇವ್ರೆಟ್ ಪ್ಲೇಸ್. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಅಡುಗೆ ಮಾಡಿಕೊಂಡು ನಾನು ಇಲ್ಲೇ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ. ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿರೋದೇ ನಾನು. ಈ ಮನೆ ಇಷ್ಟು ಕ್ಲೀನಾಗಿದೆ, ಇಷ್ಟು ಎನಿ ಟೈಮ್ ಹಿಂಗೆ ಕ್ಲೀನಾಗಿರುತ್ತೆ ನಾನಿದ್ರೆ ಮಾತ್ರ. ನಮ್ಮ ಅಕ್ಕ ಭಾವ ಇದ್ದರೆ ಕ್ಲೀನಾಗಿರಲ್ಲ, ನಾನಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡ್ತೀನಿ. ಈ ಚಿಕ್ಕ ಮನೆ ಹೋಮ್ ಟೂರ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಮನೇಲಿ ನಿಮಗೆ ತೋರಿಸುವಂಥ ಸ್ಪೆಷಾಲಿಟಿ ಏನೂ ಇಲ್ಲ. ಬಿಕಾಸ್ ನಾವೇನೋ ಒಂದು ಕ್ರಿಯೇಟಿವ್ ಆಗಿ ಮಾಡೋ ಆಗಿಲ್ಲ, ಏನೂ ಇಲ್ಲ. ಬಿಕಾಸ್ ಒಂದು ಪಾಟ್ ಇಡೋ ಆಗಿಲ್ಲ, ಪೆಟ್ಸ್ ನಾಟ್ ಅಲೌಡ್. ಆ್ಯಂಡ್ ಮಳೆ ಹೊಡೆಯೋ ಆಗಿಲ್ಲ, ಏನು ಮಾಡೋ ಆಗಿಲ್ಲ. ಹಾಗಾಗಿ ಕ್ರಿಯೇಟಿವ್ ಆಗಿ ಏನು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇವಾಗ ಆಫ್ಟರ್ 1 month ಆದಮೇಲೆ ನಾವು ಬೇರೆ ಮನೆಗೆ ಹೋಗ್ತೀವಲ್ಲ, ಅಲ್ಲಿ ಕ್ರಿಯೇಟಿವ್ ಆಗಿ ಮಾಡಿ ಮನೆ ಡೆಕೋರ್ ಮಾಡಬೇಕು.
ನಾನು ಯಾವಾಗಲೂ ಮನೇನ ಕ್ಲೀನ್ ಆಗಿ ಇಟ್ಕೋತೀನಿ, ಬಿಕಾಸ್ ಭರತ್ ಎಲ್ಲಿರ್ತಾನೋ ಅಲ್ಲಿ ಕ್ಲೀನ್ನೆಸ್ ಆಗಿರ್ಬೇಕು ಅನ್ನೋದೊಂದು ರೂಲ್ ಅಷ್ಟೇನೆ. ಅಂಡ್ ಇನ್ನೊಂದು ಏನ್ ನಂಬ್ತೀನಿ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಏನಾದ್ರೂ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ವಾಶ್ರೂಮ್ ಮತ್ತೆ ನಮ್ಮ ಕಿಚನ್ ನೋಡಿ ಲಕ್ಷ್ಮಿ ಬರ್ತಾರಂತೆ ಮನೆಗೆ. ದೇವ್ರ ಮನೆ ನೋಡಿ ಬರಲ್ವಂತೆ, ವಾಶ್ರೂಮ್ ಮತ್ತೆ ಕಿಚನ್ ನೋಡಿ ಬರ್ತಾರಂತೆ. ಹಾಗಾಗಿ ನಾನು ಎನಿ ಟೈಮ್ ಕ್ಲೀನ್ ಆಗಿ ಇಟ್ಟಿರ್ತೀನಿ ಅಂಡ್ ಕ್ಲೀನ್ ಆಗಿ. ಅಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ಸಪೋರ್ಟ್ ಮಾಡಿ.